ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕ್ಲಾಡಿಯ ಸಿರುಡೇರವರು. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಚಿಕ್ಕನಾಯಕನಹಳ್ಳಿಲಿರುವಂತಹ ಮದರಲಕ್ಕಮ್ಮ ಲಕ್ಷ್ಮೀ ದೇವಸ್ಥಾನದಲ್ಲಿದ್ದೀನಿ. ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ ಸುಮಾರು 850 ವರ್ಷ ಅಲ್ಲ ಸರ್? 750 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇಲ್ಲಿ ಬಂದವರು ಎಲ್ಲರಿಗೂ ತುಂಬ ಕಷ್ಟಗಳು, ನೋವಿನಲ್ಲಿ ಬಂದವರು ಅದರಿಂದ ಆಚೆ ಬಂದು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ನಾನು ಕೂಡ ಹೌದು. ಸುಮಾರು ನಾನು ಇಲ್ಲಿಗೆ 1 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಕೆಲವು ಕೆಲಸ ಕಾರ್ಯಗಳನ್ನ ಆಗಬೇಕು ಅಂದ್ಕೊಂಡಾಗೆಲ್ಲ ದೂತರಾಯ ಸ್ವಾಮಿ ಕಡೆಯಿಂದ ಪ್ರಶ್ನೆಯನ್ನು ಕೇಳಿಸ್ತಾರೆ. ದೂತರಾಯ ಸ್ವಾಮಿ ಅದಕ್ಕೆ ಪರಿಹಾರವನ್ನು ಕೊಡ್ತಾರೆ. ಒಂಥರ ವೈಬ್ರೇಷನ್ ತುಂಬ ಚೆನ್ನಾಗಿದೆ. ನನ್ನ ತುಂಬ ಕೆಲಸಗಳಾಗಿದೆ ಕೂಡ ಇಲ್ಲಿ ಬಂದಿದ್ದಕ್ಕೆ. ಸೊ ಪರಿಹಾರ ಕೂಡ ಅಷ್ಟೇ ತುಂಬ ಸಿಂಪಲಾಗಿ ಹೇಳ್ತಾರೆ ದೂತರಾಯರು. ಎಲ್ಲ ಬಂದವ್ರಿಗೆ ತುಂಬ ಒಳ್ಳೆ ಕೆಲಸಗಳಾಗ್ತಿದೆ. ಈ ಒಂದು ಕೆಲಸಗಳನ್ನು ನೀವು ಕ್ಷೇತ್ರಕ್ಕೆ ಬನ್ನಿ, ನಿಮಗೂ ಒಳ್ಳೆಯದಾಗಲಿ. ಯಾಕಂದರೆ ನಮಗೆ ಒಳ್ಳೆಯದಾಗಿರೋದು 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ನೀವು ಬೇಕಾದರೆ ಇದಾದಮೇಲೆ ಒಂದು ವಿಡಿಯೋ ಹಾಕ್ತಾರೆ, ಆ ವಿಡಿಯೋನ ನೋಡಿ. ನಾನೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ದೂತರಾಯ ಸ್ವಾಮಿ ಹೋಗಿ ಅದೇ ಜಾಗದಲ್ಲಿ ನಿಂತ್ಕೊಂಡು ಅದಕ್ಕೆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ನಾನು ಯಾರಿಗೂ ಹೇಳಿಲ್ಲ. ಅಂದರೆ ನಾನೇನೋ ಒಂದು ಕೆಲಸ ಅಂದ್ಕೊಂಡಿದ್ದೀನಿ, ಆ ಕೆಲಸ ಆಗಬೇಕು ಅಂತ ದೇವ್ರನ್ನ ಕೇಳಿದಾಗ ದೇವರು ಆ ಕ್ಷೇತ್ರದಲ್ಲಿ ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದೆ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ದಯವಿಟ್ಟು ಈ ಒಂದು ದೇವಸ್ಥಾನಕ್ಕೆ ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನೀವು ಕೂಡ ಈ ದೇವಸ್ಥಾನಕ್ಕೆ ಬರಬೇಕು, ದೇವರ ಕೃಪೆಗೆ ಭಾಗಿಯಾಗಬೇಕು ಅಂದ್ಕೊಂಡ್ರೆ ಲಕ್ಷ್ಮೀ ಸರ್ ಇದ್ದಾರೆ. ಸೊ ಅವ್ರ ನಂಬರ್ ಕೂಡ ನಿಮ್ಗೆ ಡಿಸ್ಪ್ಲೇ ಆಗ್ತದೆ. ಅವ್ರ ನಂಬರ್ಗೆ ಫೋನ್ ಮಾಡಿ. ಯಾವ ದಿನಗಳಲ್ಲಿ ವಿಶೇಷ ಪೂಜೆ ಇರುತ್ತೆ ಆ ದಿನಗಳ ಬನ್ನಿ, ನಿಮ್ಮ ಕಷ್ಟ ಕೂಡ ನಿವಾರಣೆ ಆಗಲಿ ಅಂತ ನಾನು ದೇವರ ಹತ್ರ ಬೇಡ್ಕೊತೀನಿ. ಒಳ್ಳೆಯದಾಗಲಿ.